ತನಿಖೆ ಮಾಡ್ಲಿಕ್ಕೆ ನಮಗೇನ ನಾವ್ಯಾಕೆ ವಿರೋಧ ಮಾಡ್ಲಿಕ್ಕೆ ಒಮ್ಮೆ CBI ತನಿಖೆ ಮಾಡಿಸ್ಲಿ, ನಾವ್ಯಾಕೆ ಅದಕ್ಕೆ ವಿರೋಧ ಮಾಡಮ್? ನಾವೇನಾದ್ರೂ ಇವೆ ನಮ್ಮ ಸರ್ಕಾರ ಏನಾರ ನೋಡ್ರಿ ಇಲ್ರಿ, ಯಾವುದೇ ತನಿಖೆ ಮಾಡಿಸ್ಲಿ, ಇಷ್ಟು ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮ ಕೂತಿದ್ರು? ಈಗೇನು ಕೋರ್ಟ್ ಆದೇಶ ಕೊಡ್ತಲ್ಲ, ಮತ್ತೆ ಯಾಕೆ ಸುಮ್ಮ ಕೂತಿದ್ರು BJPದವರು? ಒಬ್ಬರು ಬಾಯಿ ಬಿಚ್ಚಲಿಲ್ಲ. ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ, ಯಾರು ಆ ಬೋರ್ಡೆ ಯಾರು ಮನುಷ್ಯಾಗ ಅವನಿಗೆ ಹೋಗಿ ಎಸಿಂದ ಉಳ್ತೀನಿ ನಾವು ಮಾಡಿವೆ. ಮತ್ತು ಇಷ್ಟೆಲ್ಲ ಆದ್ಮ್ಯಾಗ SIT ರಚನೆ ಆಯಿತು, ಆದ್ಮ್ಯಾಗ ಸುಮ್ಮ ಕುಂತ್ರಲ್ಲ. ಇಮಿಡಿಯೇಟ್ ಯಾಕೆ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಳಜಿ ಯಾಕೆ ತೋರಿಸ್ಲಿಲ್ಲ ಅವರು? ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ, BJPದವರೇ. ಯಾರು ತರ್ತಾರೆ? ನಾವು ಅದ್ರ ಬಗ್ಗೆ ಏನಾರ ಎಲ್ಲಾರು ಕೆಟ್ಟ ಮಾತಾಡಿವೆ? ಯಾರು ಇವರೆಲ್ಲ? ಯಾರು ಮೆಟ್ಟಣ್ಣವ್ರು? ಯಾರು ಯಾರು ಅವರೆಲ್ಲ BJPದವ್ರು? ಯಾರು ಏನಂದ ಕೂಬ ಮೊದಲು ಹಿಂದೂ ಪರ ಮಾತಾಡ್ತಿದ್ದೋ ನಾವೆಲ್ಲ ಇದ್ರ ಪರ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಈಗಿಲ್ಲ ಅಂತ. ಅದು ಏನು ಅರ್ಥ? ಹಿಂದೂ ಆ್ಯಕ್ಟಿವಿಟೀಸ್ RSS ಆ್ಯಕ್ಟಿವಿಟೀಸ್ದವ್ರೆ ಅಲ್ಲ ಅವರೆಲ್ಲ. ಮೆಟ್ಟಣ್ಣವ್ರು ಯಾರು ಅವರು? BJPದಾಗ ಇದ್ದವ್ರೆ. ಈಗ ನಮ್ಮ ಗುಡಾರ ಎಲ್ಲಿ ಇವರು? ಇನ್ನೊಬ್ರು ಯಾರು ತಿಮ್ಮಾರೆಡ್ಡಿ ಯಾರು ನಮ್ಮ ಗುಡಾರ? ಇಲ್ಲ ಅವ್ರು ಯಾರು? ಎಲ್ಲ ಹಿಂಗೆ ಹೊಡೆದಂಗೆ ಮಾಡ್ತೀನಿ, ಹಿಂಗೆ ಹತ್ತಂಗೆ ಮಾಡೋಣ ಅವರೇ ಯಾರು? ಧರ್ಮಸ್ಥಳ ಬದಲಾ ಮಾಡ್ತಕ್ಕಂಥರೇ BJPದವ್ರು ಶುರುಲಿಂದ. ನಾವು ಯಾರು ಕೂಡ ಅದಕ್ಕೆ ಬದಲಾ ಮಾಡೋ ಇದಕ್ಕೆ ನಾವು ಹೋಗಿಲ್ಲ. ಯಾರು ಯದುವೀರ್ ಯಾರು ಅವರೇ ಹೇಳ್ಯಾರಲ್ಲ. ಮತ್ತೀಗ ಅದೇ ಯಾಕೆ ನೀವು ಇದು ಹೇಳಲ್ಲ? BJPದವ್ರ ಮುಖದ ಮೇಲೆ ಕ್ಯಾಕರ್ ಸುಗಳಿಂದಲ್ಲ. ಪ್ರೆಸೆಂಟ್ BJP MP ರಾಜಮನೆತನದ ಅವತ್ತು ಆತನೇ ಉಗಳಿಂದಲ್ಲ ಅವ್ರ ಮ್ಯಾಗ. ಮತ್ತೆ ಇನ್ನೇ ಏಟು ಉಗಳಿಸ್ಕೊಂತಾರೆ ಅವ್ರು. ಯಾಕ್ರಿ ಸುಗಳಿಂದಲ್ಲ ಅವ್ರ ಮ್ಯಾಗ? ಮತ್ತು ಅವ್ರಿಗೆ ಕೇಳ್ಬೇಕು ನೀವು BJPದವ್ರು, ನಿಮ್ಮ MP ನಿಮ್ಮ ಮುಖದ ಮ್ಯಾಗ ಯಾಕ್ರಿ ಸುಗಳೇನ, ನೀವೇನು ಮಾಡ್ತೀರಂತ ಕೇಳ್ಬೇಕು. ಅವನ ಮ್ಯಾಗ ಏನು ಆ್ಯಕ್ಷನ್ ತೊಗೊತೀರಿ ಅಂತ ಕೇಳ್ಬೇಕು. ಉಗಳಿಂದಲ್ಲ ಕ್ಯಾಕ್ರಿಸಿ. ಯಾಕೆ ಮಾಡಬಾರ್ದ? ಪ್ರತಿಯೊಬ್ಬರಿಗೆ ಅದು ಸಾಮಾನ್ಯ ಮನುಷ್ಯನೂ ಹೋಗಿ ಮಾಡ್ಬೋದಲ್ರಿ ಉದ್ಘಾಟನೆ ಮಾಡ್ಲಿಕ್ಕೆ. ಏನು ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತೊಗೋಬೇಕು ಅದ್ರಾಗೆ ತೊಗೋಬೇಕಂತದ್ದು? ಏನು ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕ್ಕತ್ತೀವ? ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕ್ಕತ್ತೀವ? ಅವ್ರು ಭಾರತೀಯರು ಹೌದಾ ಅಲ್ಲ? ಮತ್ತು ಯಾಕೆ ನರೇಂದ್ರ ಮೋದಿ ಹಿಂಗೆ ಕರ್ನಾಟಕದಾಗ ಬಿಟ್ಟಾನೆ ಅವ್ರಿಗೆ? ಬಾನು ಮುಸ್ತಾಕ್ ಏನು ಜೈಲಾಗ ಹಾಕ್ಯಾರ ಅವ್ರಿಗೆ? ಏನು ತಡಿಪಾರು ಮಾಡ್ಯಾರ? ತನಿಖೆ ಮಾಡ್ಲಿಕ್ಕೆ ನಮಗೇನ ನಾವ್ಯಾಕೆ ವಿರೋಧ ಮಾಡ್ಲಿಕ್ಕೆ ಒಮ್ಮೆ CBI ತನಿಖೆ ಮಾಡಿಸ್ಲಿ, ನಾವ್ಯಾಕೆ ಅದಕ್ಕೆ ವಿರೋಧ ಮಾಡಮ್? ನಾವೇನಾದ್ರೂ ಇವೆ ನಮ್ಮ ಸರ್ಕಾರ ಏನಾರ ನೋಡ್ರಿ ಇಲ್ರಿ, ಯಾವುದೇ ತನಿಖೆ ಮಾಡಿಸ್ಲಿ, ಇಷ್ಟು ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮ ಕೂತಿದ್ರು? ಈಗೇನು ಕೋರ್ಟ್ ಆದೇಶ ಕೊಡ್ತಲ್ಲ, ಮತ್ತೆ ಯಾಕೆ ಸುಮ್ಮ ಕೂತಿದ್ರು BJPದವರು? ಒಬ್ಬರು ಬಾಯಿ ಬಿಚ್ಚಲಿಲ್ಲ. ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ, ಯಾರು ಆ ಬೋರ್ಡೆ ಯಾರು ಮನುಷ್ಯಾಗ ಅವನಿಗೆ ಹೋಗಿ ಎಸಿಂದ ಉಳ್ತೀನಿ ನಾವು ಮಾಡಿವೆ. ಮತ್ತು ಇಷ್ಟೆಲ್ಲ ಆದ್ಮ್ಯಾಗ SIT ರಚನೆ ಆಯಿತು, ಆದ್ಮ್ಯಾಗ ಸುಮ್ಮ ಕುಂತ್ರಲ್ಲ. ಇಮಿಡಿಯೇಟ್ ಯಾಕೆ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಳಜಿ ಯಾಕೆ ತೋರಿಸ್ಲಿಲ್ಲ ಅವರು? ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ, BJPದವರೇ. ಯಾರು ತರ್ತಾರೆ? ನಾವು ಅದ್ರ ಬಗ್ಗೆ ಏನಾರ ಎಲ್ಲಾರು ಕೆಟ್ಟ ಮಾತಾಡಿವೆ? ಯಾರು ಇವರೆಲ್ಲ? ಯಾರು ಮೆಟ್ಟಣ್ಣವ್ರು? ಯಾರು ಅವರೆಲ್ಲ BJPದವ್ರು? ಯಾರು ಏನಂದ ಕೂಬ ಮೊದಲು ಹಿಂದೂ ಪರ ಮಾತಾಡ್ತಿದ್ದೋ ನಾವೆಲ್ಲ ಇದ್ರ ಪರ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಈಗಿಲ್ಲ ಅಂತ. ಅದು ಏನು ಅರ್ಥ? ಹಿಂದೂ ಆ್ಯಕ್ಟಿವಿಟೀಸ್ RSS ಆ್ಯಕ್ಟಿವಿಟೀಸ್ದವ್ರೆ ಅಲ್ಲ ಅವರೆಲ್ಲ. ಮೆಟ್ಟಣ್ಣವ್ರು ಯಾರು ಅವರು? BJPದಾಗ ಇದ್ದವ್ರೆ. ಈಗ ನಮ್ಮ ಗುಡಾರ ಎಲ್ಲಿ ಇವರು? ಇನ್ನೊಬ್ರು ಯಾರು ತಿಮ್ಮಾರೆಡ್ಡಿ ಯಾರು ನಮ್ಮ ಗುಡಾರ? ಇಲ್ಲ ಅವ್ರು ಯಾರು? ಎಲ್ಲ ಹಿಂಗೆ ಹೊಡೆದಂಗೆ ಮಾಡ್ತೀನಿ, ಹಿಂಗೆ ಹತ್ತಂಗೆ ಮಾಡೋಣ ಅವರೇ ಯಾರು? ಧರ್ಮಸ್ಥಳ ಬದಲಾ ಮಾಡ್ತಕ್ಕಂಥರೇ BJPದವ್ರು ಶುರುಲಿಂದ. ನಾವು ಯಾರು ಕೂಡ ಅದಕ್ಕೆ ಬದಲಾ ಮಾಡೋ ಇದಕ್ಕೆ ನಾವು ಹೋಗಿಲ್ಲ. ಯಾರು ಯದುವೀರ್ ಯಾರು ಅವರೇ ಹೇಳ್ಯಾರಲ್ಲ. ಮತ್ತೀಗ ಅದೇ ಯಾಕೆ ನೀವು ಇದು ಹೇಳಲ್ಲ? BJPದವ್ರ ಮುಖದ ಮೇಲೆ ಕ್ಯಾಕರ್ ಸುಗಳಿಂದಲ್ಲ. ಪ್ರೆಸೆಂಟ್ BJP MP ರಾಜಮನೆತನದ ಅವತ್ತು ಆತನೇ ಉಗಳಿಂದಲ್ಲ ಅವ್ರ ಮ್ಯಾಗ. ಮತ್ತೆ ಇನ್ನೇ ಏಟು ಉಗಳಿಸ್ಕೊಂತಾರೆ ಅವ್ರು. ಯಾಕ್ರಿ ಸುಗಳಿಂದಲ್ಲ ಅವ್ರ ಮ್ಯಾಗ? ಅವ್ರಿಗೆ ಕೇಳ್ಬೇಕು ನೀವು BJPದವ್ರು, ನಿಮ್ಮ MP ನಿಮ್ಮ ಮುಖದ ಮ್ಯಾಗ ಯಾಕ್ರಿ ಸುಗಳೇನ, ನೀವೇನು ಮಾಡ್ತೀರಂತ ಕೇಳ್ಬೇಕು. ಅವನ ಮ್ಯಾಗ ಏನು ಆ್ಯಕ್ಷನ್ ತೊಗೊತೀರಿ ಅಂತ ಕೇಳ್ಬೇಕು. ಉಗಳಿಂದಲ್ಲ ಕ್ಯಾಕ್ರಿಸಿ. ಯಾಕೆ ಮಾಡಬಾರ್ದ?
ಪ್ರತಿಯೊಬ್ಬರಿಗೆ ಅದು ಸಾಮಾನ್ಯ ಮನುಷ್ಯನೂ ಹೋಗಿ ಮಾಡ್ಬೋದಲ್ರಿ ಉದ್ಘಾಟನೆ ಮಾಡ್ಲಿಕ್ಕೆ. ಏನು ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತೊಗೋಬೇಕು ಅದ್ರಾಗೆ ತೊಗೋಬೇಕಂತದ್ದು. ಏನು ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವಿ? ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವಿ? ಅವ್ರು ಭಾರತೀಯರು ಹೌದಾ ಅಲ್ಲ? ಮತ್ತು ಯಾಕೆ ನರೇಂದ್ರ ಮೋದಿ ಹಿಂಗೆ ಕರ್ನಾಟಕದಾಗ ಬಿಟ್ಟಾನೆ ಅವ್ರಿಗೆ ಬಾನು ಮುಸ್ತಾಕ್? ಏನು ಜೈಲಾಗ ಹಾಕ್ಯಾರ ಅವ್ರಿಗೆ? ಏನು ತಡಿಪಾರು ಮಾಡ್ಯಾರ? ತನಿಖೆ ಮಾಡ್ಲಿಕ್ಕೆ ನಮಗೇನು ನಾವ್ಯಾಕೆ ವಿರೋಧ ಮಾಡ್ಲಿಕ್ಕೆ ಒಮ್ಮೆ CBI ತನಿಖೆ ಮಾಡಿಸ್ಲಿ, ನಾವ್ಯಾಕೆ ಅದಕ್ಕೆ ವಿರೋಧ ಮಾಡಮ್ಮ? ನಾವೇನಾದ್ರಾಗ ಇವೆ ನಮ್ಮ ಸರ್ಕಾರ ಅದ ಏನಾದ ನೋಡ್ರಿ. ಇಲ್ರಿ ಯಾವುದೇ ತನಿಖೆ ಮಾಡಿಸ್ಲಿ, ಇಷ್ಟು ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮ ಕೂತಿದ್ರು? ಈಗೇನು ಕೋರ್ಟ್ ಆದೇಶ ಕೊಡ್ತಲ್ಲ, ಮತ್ತು ಯಾಕೆ ಸುಮ್ಮ ಕೂತಿದ್ರು BJPದವರು? ಒಬ್ಬರು ಬಾಯಿ ಬಿಚ್ಚಲಿಲ್ಲ. ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ, ಯಾರು ಆ ಬೋರ್ಡೆ ಯಾರು ಮನುಷ್ಯಾಗ ಅವನಿಗೆ ಹೋಗಿ ಎಸಿಂದ ಉಳ್ತೀನಿ ನಾವು ಮಾಡಿವೆ. ಮತ್ತು ಇಷ್ಟೆಲ್ಲ ಆದ್ಮ್ಯಾಗ SIT ರಚನೆ ಆಯಿತು, ಆದ್ಮ್ಯಾಗ ಸುಮ್ಮ ಕುಂತ್ರಲ್ಲ. ಇಮಿಡಿಯೇಟ್ ಯಾಕೆ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಳಜಿ ಯಾಕೆ ತೋರಿಸ್ಲಿಲ್ಲ ಅವರು? ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ, BJPದವರೇ. ಯಾರು ತರ್ತಾರೆ? ನಾವು ಅದ್ರ ಬಗ್ಗೆ ಏನಾರ ಎಲ್ಲರೂ ಕೆಟ್ಟ ಮಾತಾಡಿವೆ? ಯಾರು ಇವರೆಲ್ಲ? ಯಾರು ಮೆಟ್ಟಣ್ಣವ್ರು? ಯಾರು ಯಾರು ಅವರೆಲ್ಲ BJPದವ್ರು? ಯಾರು ಏನಂದ ಕೂಬಾ ಮೊದಲು ಹಿಂದೂ ಪರ ಮಾತಾಡ್ತಿದ್ದೋ ನಾವೆಲ್ಲ ಇದ್ರ ಪರ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಈಗಿಲ್ಲ ಅಂತದ್ದು ಏನು ಅರ್ಥ? ಹಿಂದೂ ಆ್ಯಕ್ಟಿವಿಟೀಸ್ RSS ಆ್ಯಕ್ಟಿವಿಟೀಸ್ದವ್ರೆ ಅಲ್ಲ ಅವರೆಲ್ಲ. ಮೆಟ್ಟಣ್ಣವ್ರು ಯಾರು ಅವರು? BJPದಾಗ ಇದ್ದವ್ರಿ. ಈಗ ನಮ್ಮ ಗೂಡಾರ ಎಲ್ಲಿ ಇವರು? ಇನ್ನೊಬ್ರು ಯಾರು ತಿಮ್ಮಾರೆಡ್ಡಿ ಯಾರು ನಮ್ಮ ಗೂಡಾರ? ಇಲ್ಲ ಅವ್ರು ಯಾರು? ಎಲ್ಲ ಹಿಂಗೆ ಹೊಡೆದಂಗೆ ಮಾಡ್ತೀನಿ, ಹಿಂಗೆ ಹತ್ತಂಗೆ ಮಾಡೋಣ ಅವರೇ ಯಾರು? ಧರ್ಮಸ್ಥಳ ಬದಲಾ ಮಾಡ್ತಕ್ಕಂಥವ್ರೆ BJPದವ್ರು ಶುರುಲಿಂದ. ನಾವು ಯಾರು ಕೂಡ ಅದಕ್ಕೆ ಬದಲಾ ಮಾಡೋ ಇದಕ್ಕೆ ನಾವು ಹೋಗಿಲ್ಲ. ಯಾರು ಯದುವೀರ್ ಯಾರು ಅವರೇ ಹೇಳ್ಯಾರಲ್ಲ. ಮತ್ತು ಈಗ ಅದೇ ಯಾಕೆ ನೀವು ಇದು ಹೇಳಲ್ಲ? BJPದವ್ರ ಮುಖದ ಮೇಲೆ ಕ್ಯಾಕರ್ಸ್ ಉಗುಳಿದ್ನಲ್ಲ. ಪ್ರೆಸಿಡೆಂಟ್ BJP MP ರಾಜಮನೆತನದ ಅವತ್ತು ಆತನೇ ಉಗುಳಿದ್ನಲ್ಲ ಅವ್ರ ಮ್ಯಾಗ. ಮತ್ತು ಇನ್ನೇಟು ಉಗುಳಿಸ್ಕೊಂತಾರೆ ಅವ್ರು. ಕ್ಯಾಕರ್ಸ್ ಉಗುಳಿದ್ನಲ್ಲ ಅವ್ರ ಮ್ಯಾಗ. ಮತ್ತು ಅವ್ರಿಗೆ ಕೇಳ್ಬೇಕು ನೀವು BJPದವ್ರು, ನಿಮ್ಮ MP ನಿಮ್ಮ ಮುಖದ ಮ್ಯಾಗ ಕ್ಯಾಕರ್ಸ್ ಉಗುಳ್ಯಾನ, ನೀವೇನು ಮಾಡ್ತೀರಂತ ಕೇಳ್ಬೇಕು. ಅವನ ಮ್ಯಾಗ ಏನು ಆ್ಯಕ್ಷನ್ ತೊಗೊತೀರ ಅಂತ ಕೇಳ್ಬೇಕು. ಉಗುಳಿದ್ನಲ್ಲ ಕ್ಯಾಕರ್ಸ್. ಯಾಕೆ ಮಾಡಬಾರ್ದ? ಪ್ರತಿಯೊಬ್ಬರಿಗೆ ಅದು ಸಾಮಾನ್ಯ ಮನುಷ್ಯನೂ ಹೋಗಿ ಮಾಡ್ಬೋದಲ್ರಿ ಉದ್ಘಾಟನೆ ಮಾಡ್ಲಿಕ್ಕೆ. ಏನು ಪೆನಲ್ ಲಿಸ್ಟ್ ಮಾಡಿಟ್ರ ಇದ್ರಾಗೆ ತೊಗೋಬೇಕು ಅದ್ರಾಗೆ ತೊಗೋಬೇಕಂತದ್ದು. ಏನು ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವಿ? ಒಸಾಮಾ ಬಿನ್ ಲ್ಯಾಡನ್ ತಂದು ಉದ್ಘಾಟನೆ ಮಾಡ್ಲಕತ್ತೀವಿ? ಅವ್ರು ಭಾರತೀಯರು ಹೌದಾ ಅಲ್ಲ? ಮತ್ತು ಯಾಕೆ ನರೇಂದ್ರ ಮೋದಿ ಹಿಂಗೆ ಕರ್ನಾಟಕದಾಗ ಬಿಟ್ಟಾನೆ ಅವ್ರಿಗೆ ಬಾನು ಮುಸ್ತಾಕ್? ಏನು ಜೈಲಾಗ ಹಾಕ್ಯಾರ ಅವ್ರಿಗೆ? ಏನು ತಡಿಪಾರು ಮಾಡ್ಯಾರ?